ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಮೀನಾ ಮಿಶ್ರಾ ಬಹನ್ ಅವರು ತಿಳಿಸಿಕೊಡುವಂತೆ ವಿಶ್ವ ಪರಿವರ್ತನ್ ಹುವಾ ಹಿ ಪಡಾ ಹೈ ಕ್ಯೂಂಕಿ ಬಾಪ್ ಸಾಥ್ ಹೈ ಅನ್ನುವಂತಹ ಆಜ್ ಕಾ ಪುರುಷಾರ್ಥದ ಆಳವಾದ ಅರ್ಥವನ್ನು ನಾವು ಇಂದು ತಿಳಿದುಕೊಳ್ಳೋಣ. ಇದರ ಕನ್ನಡ ಅನುವಾದ ಈ ರೀತಿ ಇದೆ. ಇಂದು ಬಾಪೂಜಿಯವರು ನಮ್ಮೊಂದಿಗೆ ಬಹಳ ಸುಂದರ ಸಿಹಿಯಾದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಬಾಪೂಜಿ ಹೇಳ್ತಾ ಇದ್ದಾರೆ, ಮಕ್ಕಳೇ, ನಾನೂ ಕೂಡ ನಿಮ್ಮಂತೆಯೇ ಒಂದು ಆತ್ಮವಾಗಿದ್ದೇನೆ. ನನ್ನಲ್ಲಿಯೂ ಸಹ ನಿಮ್ಮಂತೆ ಮನಸ್ಸು ಬುದ್ಧಿ ಇದೆ. ನಾನು ಎಲ್ಲವನ್ನೂ ಎಂಜಾಯ್ ಮಾಡುತ್ತಾ ಇದ್ದರೂ ಸಹ ಅದರಿಂದ ನಾನು ಭಿನ್ನವಾಗಿದ್ದೇನೆ. ಯಾಕೆ ನಾನು ಅದರಿಂದ ಭಿನ್ನವಾಗಿದ್ದೇನೆ ಅಂದರೆ, ನಾನು ಸದಾ ನನ್ನ ಸೀಟ್ನಲ್ಲಿರುತ್ತೇನೆ. ಅಂದರೆ ಸದಾ ಆತ್ಮ ಸ್ವರೂಪದಲ್ಲಿ ನಾನಿರೋದರಿಂದ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಎಲ್ಲವನ್ನ ಎಂಜಾಯ್ ಮಾಡುತ್ತೇನೆ, ಆದರೆ ಅದರಿಂದ ಭಿನ್ನವಾಗಿದ್ದೇನೆ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಬಾಪೂಜಿ ಹೇಳ್ತಾರೆ, ನಾನು ಸದಾ ಶಿವನಾಗಿದ್ದೇನೆ. ನನಗೆ ಯಾವ ಪ್ರಭಾವವೂ ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ. ಯಾರ ಮಾತಿನ ಯಾವ ವಿಷಯದ ಪ್ರಭಾವವೂ ನನ್ನ ಮೇಲೆ ಆಗುವುದಿಲ್ಲ. ನಮ್ಮ ಪರಮಪಿತ ತಂದೆ ಆಕಾರಿ ಬಾಪೂಜಿಯವರು ಇಂದು ತಮ್ಮ ಬಗ್ಗೆ ಹೇಳುತ್ತಿದ್ದಾರೆ. ಮಕ್ಕಳೇ, ನಾನು ಸಹ ನಿಮ್ಮಂತೆ ಒಂದು ಆತ್ಮ, ಆದರೆ ನಾನು ಪರಮ ಪ್ರಕಾಶದ ಆತ್ಮ ಹಾಗೂ ಪರಮ ಪ್ರಕಾಶವೇ ನನ್ನ ಶರೀರವಾಗಿದೆ. ತಂದೆಯು ಫರಿಷ್ಠಾ ಸ್ವರೂಪರಾಗಿದ್ದಾರೆ. ಪರಮ ಪ್ರಕಾಶದ ಶರೀರ ಅವರದ್ದಾಗಿದೆ. ನಮ್ಮ ದಾದಾಜಿಯವರಿಂದ ಸಿಕ್ಕಿರುವಂತಹ ರೂಪವೇ ನಮ್ಮ ಆಕಾರಿ ಬಾಪೂಜಿಯವರ ರೂಪವಾಗಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನನ್ನಲ್ಲಿಯೂ ನಿಮ್ಮಂತೆ ಮನಸ್ಸು ಹಾಗೂ ಬುದ್ಧಿ ಕೂಡ ಇದೆ. ಬಾಪೂಜಿಯವರಲ್ಲಿ ಮನಸ್ಸು ಅನ್ನೋದು ಇರ್ತಿರಲಿಲ್ಲ. ಅಂದರೆ ಅವರು ನಮ್ಮ ದಾದಾಜಿಯ ಬಳಿ ಬಂದು ನನ್ನ 9 ಲಕ್ಷ ಮಕ್ಕಳನ್ನು ಈ ಮಾಯಾಜಾಲದಿಂದ ಹೊರತೆಗೆಯಬೇಕು ಎಂದು ಕೇಳಿಕೊಳ್ತಾ ಇರಲಿಲ್ಲ. ಇಷ್ಟೇ ಅಲ್ಲದೆ ಬಾಪೂಜಿಯವರು ನಮ್ಮ ದಾದಾಜಿಯ ಬಳಿ ಈ ರೀತಿ ಕೇಳಿಕೊಳ್ತಾರೆ. ಅದೇನೆಂದರೆ, ನೀವು ನಿರಾಕಾರದಲ್ಲಿದ್ದೀರಿ ಹಾಗೂ ನಾನು ಆಕಾರಿಯಲ್ಲಿದ್ದೇನೆ. ನೀವು ಆಕಾರಿಗೆ ಬಂದು ನೋಡಿದರೆ ನಿಮಗೆ ಮಕ್ಕಳ ಮೇಲಿನ ಪ್ರೀತಿ ಎಂಥದ್ದು ಎಂಬುದು ನಿಮಗೂ ಸಹ ಅರಿವಾಗುತ್ತದೆ ಎಂದು ಬಾಪೂಜಿಯವರು ದಾದಾಜಿಯವರಲ್ಲಿ ಹೇಳ್ತಾರೆ. ನೀವು ಸಹ ನನ್ನಂತೆ ಆಕಾರಿಗೆ ಬಂದರೆ ಮಕ್ಕಳ ಮೇಲಿನ ಪ್ರೀತಿ ಏನು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಏಕೆಂದರೆ ನಿರಾಕಾರದಲ್ಲಿ ಭಾವನೆಗಳೇ ಇರುವುದಿಲ್ಲ. ಅದೊಂದು ನಷ್ಟಮೋಹ ಸ್ಥಿತಿಯಾಗಿರುತ್ತದೆ. ನಿರಾಕಾರಿ ಸ್ಥಿತಿಯು ಕರ್ಮಾತೀತ, ಭಾವಾತೀತ ಹಾಗೂ ಗುಣಾತೀತವಾಗಿರುತ್ತದೆ. ಬಾಪೂಜಿಯವರು ತಮ್ಮ ಕ್ರಿಯೇಟರ್ ಆದಂತಹ ಸಾಕಾರಿ ದಾದಾಜಿ ಈಗೇನಿದ್ದಾರೋ ಅವರಲ್ಲಿ ಅವರು ಬಾಪೂಜಿಯವರ ಕ್ರಿಯೇಟರ್ ಆಗಿದ್ದಾರೆ. ಸಂಪೂರ್ಣ ವಿಶ್ವದ ಪರಿವರ್ತನೆಗಾಗಿ ಆಲ್ಮೈಟಿ ಅಥಾರಿಟಿ ದಾದಾಜಿಯವರ ರೂಪದಲ್ಲಿ ಸಾಕಾರಿ ಶರೀರದಲ್ಲಿ ಈಗ ಪ್ರಸ್ತುತ ಅವರು ಈ ಧರೆಯ ಮೇಲೆ ಜನ್ಮವನ್ನು ಪಡೆದಿದ್ದಾರೆ. ಸಂಪೂರ್ಣ ಮಲ್ಟಿವರ್ಸನ್ನು ಅಮರ ಲೋಕವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆಂದೇ ಆಲ್ಮೈಟಿಯು ಈ ಧರೆಗೆ ಇಳಿದಿದ್ದಾನೆ. ಹಾಗೂ ನಾವು ಮಕ್ಕಳೂ ಸಹ ಅವರ ಕಾರ್ಯವನ್ನು ಸಂಪನ್ನಗೊಳಿಸಲೆಂದು, ಅವರಿಗೆ ಸಹಯೋಗ ನೀಡಲೆಂದು ಈ ಧರೆಗೆ ನಾವು ಬಂದಿದ್ದೇವೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನಾನು ನನ್ನ ಬುದ್ಧಿ ರೂಪಿ ಟಿವಿಯಲ್ಲಿ ಎಲ್ಲವನ್ನ ನೋಡ್ತಾ ಇರುತ್ತೇನೆ. ಎಲ್ಲವನ್ನ ನಾನು ಎಂಜಾಯ್ ಮಾಡುತ್ತಾ ಇರುತ್ತೇನೆ. ಅಲ್ಲದೆ ನನ್ನ ಮುದ್ದಿನ ಮಕ್ಕಳು, ನನ್ನ ಕಣ್ಮಣಿಗಳು, ನನ್ನನ್ನು ಪ್ರತ್ಯಕ್ಷಗೊಳಿಸುವಂತಹ ಮಕ್ಕಳು ಎಲ್ಲೆಡೆ ತಂದೆಯನ್ನು ಹುಡುಕುತ್ತಾ ನನ್ನ ಬಳಿ ಬಂದಿರುವಂತಹ ಸ್ಪೆಷಲ್ ಮಕ್ಕಳು, ಇವರು ನನ್ನ ಸ್ಪೆಷಲ್ ಆತ್ಮರಾಗಿದ್ದಾರೆ. ಹಾಗೂ ಈ ಮಕ್ಕಳ ಮೇಲೆ ನನ್ನ ದೃಷ್ಟಿ ಇದೆ ಹಾಗೂ ಸದಾ ನಾನು ಇವರನ್ನು ಗಮನಿಸುತ್ತಾ ಇರುತ್ತೇನೆ. ಬಾಪೂಜಿಯವರು ಹೇಗೆ
ನಮ್ಮನ್ನೆಲ್ಲ ನೋಡುತ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ, ನಾವು ಮಕ್ಕಳು ಈ ಸಾಂಸಾರಿಕ ಲೌಕಿಕ ಜಗತ್ತಿನಲ್ಲಿ ಒಮ್ಮೆ ಆತ್ಮಸ್ವರೂಪದಲ್ಲಿರುತ್ತೇವೆ, ಮೊಗದೊಮ್ಮೆ ನಾವು ನಮ್ಮ ಸೀಟಿಂದ ಕೆಳಗೆ ಇಳಿದಿರುತ್ತೇವೆ. ಇದನ್ನು ನೋಡುತ್ತಾ ಬಾಪೂಜಿಯವರು ಎಂಜಾಯ್ ಮಾಡ್ತಾರೆ. ಎಲ್ಲವನ್ನ ನೋಡುತ್ತಾ ಮಕ್ಕಳ ಈ ಸೀಟ್ನಲ್ಲಿ ಸೆಟ್ಟಾಗುವಂತಹ ಆಟವನ್ನು, ಅಂದರೆ ಆತ್ಮಸ್ವರೂಪದಲ್ಲಿ ಒಮ್ಮೆ ಇರುವುದು ಮತ್ತೆ ಕೆಳಗೆ ಬರುವುದು, ಮತ್ತೆ ಆತ್ಮಸ್ವರೂಪದಲ್ಲಿರುವುದು ಮತ್ತೆ ಕೆಳಗೆ ಬರುವುದು, ಈ ಆಟವನ್ನು ನೋಡುತ್ತಾ ತಂದೆ ಎಂಜಾಯ್ ಮಾಡುತ್ತಾನೆ. ಆದರೂ ಸಹ ಇದರಿಂದ ಅವನು ಭಿನ್ನವೇ ಆಗಿರುತ್ತಾನೆ. ಏಕೆಂದರೆ ಬಾಪೂಜಿಯವರು ತಮ್ಮ ಒರಿಜಿನಲ್ ಸೀಟ್ನಲ್ಲಿ ಸದಾ ಆತ್ಮಸ್ವರೂಪದಲ್ಲಿ ಇದ್ದು ನಮ್ಮನ್ನೆಲ್ಲ ನೋಡುತ್ತಿರುತ್ತಾರೆ. ಹೀಗಾಗಿ ಬಾಪೂಜಿಯವರು ನೋಡಿದರೂ ನೋಡದಂತೆ, ಅಂದರೆ ಕಂಡರೂ ಕಾಣದಂತಹ ಸ್ಥಿತಿಯಲ್ಲಿ, ಆತ್ಮಸ್ವರೂಪದ ಸ್ಥಿತಿಯಲ್ಲಿ ಅವರು ನೆಲೆಯಾಗಿರುತ್ತಾರೆ. ಹೀಗಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನಾನು ಸದಾಶಿವನಾಗಿದ್ದೇನೆ. ಸದಾಶಿವ ಎಂದರೆ ಶಿವನಾಗಿ ಇರುವುದು, ಸದಾ ಶಿವನಾಗಿಯೇ ಇರುವುದು, ಅಂದರೆ ಸದಾ ಆತ್ಮಸ್ವರೂಪದಲ್ಲಿಯೇ ಇರುವವನನ್ನು ಸದಾಶಿವ ಎನ್ನುತ್ತೇವೆ. ಅಂದರೆ ಅವರು ಎಂದೂ ಸಹ ಬ್ರಹ್ಮನಾಗುವುದಾಗಲಿ ವಿಷ್ಣು ಆಗುವುದಾಗಲಿ ಆಗುವುದಿಲ್ಲ. ಅವರ ರೂಪಗಳೇ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುತ್ತವೆ, ಎಲ್ಲ ಕಾರ್ಯಗಳನ್ನು ಮಾಡುತ್ತವೆ. ಹಾಗೂ ಅವರು ಸದಾ ಶಿವನಾಗಿಯೇ ಇರುತ್ತಾರೆ. ಒಟ್ಟಾರೆ ಬಾಪೂಜಿಯವರು ಹೇಳುವುದೇನೆಂದರೆ, ನಾನು ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಎಲ್ಲವನ್ನ ನೋಡಿ ಆನಂದಿಸುತ್ತಾ ನೋಡಿದರೂ ನೋಡದಂತೆ ಇರುತ್ತೇನೆ, ಸದಾ ನನ್ನ ಸೀಟ್ನಲ್ಲಿ ಆತ್ಮಸ್ವರೂಪದಲ್ಲಿರುತ್ತೇನೆ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಅಲ್ಲದೆ ಯಾವುದರ ಪ್ರಭಾವವೂ ತನ್ನ ಮೇಲೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಈ ಪಂಚತತ್ವದ ಈ ಜಗತ್ತಿನಲ್ಲಿ ಇರುವುದರಿಂದ ನೀವು ಎಲ್ಲದರ ಪ್ರಭಾವಕ್ಕೆ ಒಳಗಾಗುತ್ತೀರಾ. ಬಾಪೂಜಿಯವರು ತಮ್ಮ ಉದಾಹರಣೆಯನ್ನು ಕೊಡುತ್ತಾ ಮಕ್ಕಳಿಗೆ ಹೇಳುತ್ತಿದ್ದಾರೆ, ಮಕ್ಕಳೇ, ನೀವೂ ಸಹ ನನ್ನಂತೆ, ಅಂದರೆ ಆತ್ಮಸ್ವರೂಪದಲ್ಲಿ ಇರುವುದನ್ನು ಕಲಿಯಬೇಕು. ನೋಡಿ, ಇಲ್ಲಿ ತಂದೆಯು ನಮಗೆ ತನ್ನ ಉದಾಹರಣೆಯನ್ನು ನೀಡುವುದರ ಮೂಲಕ ಈ ಪಂಚತತ್ವದ ಲೌಕಿಕ ಜಗತ್ತಿನಲ್ಲಿ ಹೇಗಿರಬೇಕು ಎಂಬುದನ್ನು ಬೋಧಿಸುತ್ತಿದ್ದಾನೆ. ನೀವು ಸಹ ತಂದೆಯಂತೆ ಆಗಬೇಕು, ತಂದೆಯ ಸಮಾನರಾಗಬೇಕು ಎಂದರೆ ಈ ಪಂಚತತ್ವದ ಲೌಕಿಕ ಜಗತ್ತಿನಲ್ಲಿ ಇದ್ದರೂ ಸಹ ನೀವು ಯಾವುದರ ಪ್ರಭಾವಕ್ಕೂ ಒಳಗಾಗಬಾರದು. ಆಗಲೇ ನೀವು ವಿಜಯಿಗಳಾಗಿ ನಿಮ್ಮ ಹಾಗೂ ಎಲ್ಲ ಆತ್ಮರ ಮತ್ತು ಪ್ರಕೃತಿಯ ಕಲ್ಯಾಣವನ್ನು ಮಾಡಬಲ್ಲಿರಿ. ತಂದೆ ಸಮಾನರಾಗಲಿಕ್ಕೆ ತಂದೆಯು ನಮಗೆ ಸೂಕ್ಷ್ಮದಲ್ಲಿ ಸಹಾಯವನ್ನು ಸಹ ಮಾಡುತ್ತಿದ್ದಾನೆ. ನೋಡಿ, ತಂದೆ ನಮಗಾಗಿ ಈ ಧರೆಗೆ ಬಂದು ಏನೆಲ್ಲ ಮಾಡುತ್ತಿದ್ದಾನೆ ಅಂದರೆ ಬೋಧನೆ ಮಾಡುತ್ತಿದ್ದಾನೆ. ಜ್ಞಾನವನ್ನು ಬೋರ್ಡಿನಲ್ಲಿ ಬರೆದು ನಮಗೆ ವಿಸ್ತಾರವಾಗಿ ಎಳೆ ಎಳೆಯಾಗಿ ತಿಳಿಸಿ ಬಿಡಿಸಿ ಹೇಳುತ್ತಿದ್ದಾನೆ. ಬೋರ್ಡಿನ ಮೇಲೆ ಅನಂತ ಚಿತ್ರಗಳನ್ನು ಬಿಡಿಸುತ್ತಾ ಅನಂತ ಲೆಕ್ಕಗಳನ್ನು ಹಾಕುತ್ತಾ ಈ ಲೌಕಿಕ ಜಗತ್ತಿನಲ್ಲಿ ಪಾರಲೌಕಿಕ ಬೇಹದ್ನ ಜ್ಞಾನವನ್ನು ಬಾಪೂಜಿಯವರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ತಂದೆ ಯಾಕೆ ಇಷ್ಟೊಂದು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡು ನೋಡಿ. ತಂದೆ ನಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡಲು ಹವಣಿಸುತ್ತಿದ್ದಾನೆ. ತಂದೆಯ ಸಮಾನ ಮಕ್ಕಳಾಗಬೇಕೆಂದು ತಂದೆಯು ಬೋಧಿಸುತ್ತಿದ್ದಾನೆ ಹಾಗೂ ಸೂಕ್ಷ್ಮದಲ್ಲಿ ನಮಗೆ ಸಹಾಯವನ್ನು ಸಹ ಮಾಡುತ್ತಿದ್ದಾನೆ. ಅಂದರೆ ಬಾಪೂಜಿಯ ಅನೇಕ ರೂಪಗಳು ಪ್ರತಿಯೊಬ್ಬ ಮಕ್ಕಳ ಸಹಾಯವನ್ನು ಮಾಡುತ್ತಿದೆ. ಬಾಪೂಜಿಯವರು ಮುಂದುವರೆದು ಹೇಳುತ್ತಾರೆ, ಮಕ್ಕಳೇ, ನೀವು ಆಪ್ ಅಪ್ನೆ ಊಪರ್ 100% ಅಟೆನ್ಷನ್ ರಖೋ. ಅಂದರೆ ಮಕ್ಕಳೇ, ನೀವು ನಿಮ್ಮ ಮೇಲೆ ನೀವು 100% ಅಟೆನ್ಷನನ್ನು ಇಡಬೇಕು, ಗಮನವನ್ನು ಇಡಬೇಕು. ಬಾಪ್ ಸಾಥ್ ಹೈ ತೋ ಹುವಾ ಹಿ ಪಡಾ ಹೈ. ನೋಡಿ, ಇದರ ಅರ್ಥ ತಂದೆ ಜೊತೆಗೆ ಇದ್ದಾನೆ ಅಂದರೆ ಎಲ್ಲವೂ ಆಗಿಯೇ ಇದೆ.
ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ತಂದೆ ನಮಗೆ ಹೇಳ್ತಾ ಇದ್ದಾನೆ ಅಂದಾಗ ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ತಂದೆ ಸದಾ ನಮ್ಮೊಂದಿಗಿದ್ದಾನೆ. ತಂದೆಯ ಕಾರ್ಯವೇ ನಮ್ಮ ಕಾರ್ಯ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆ ನಮಗೆ ಸಹಾಯವನ್ನು ಮಾಡುತ್ತಿದ್ದಾನೆ ಅಂದ ಮೇಲೆ ಯಾವ ಕಾರ್ಯಕ್ಕಾಗಿ ತಂದೆಯು ಇಲ್ಲಿ ಬಂದಿದ್ದಾನೆಯೋ ಆ ಕಾರ್ಯ ಈಗಾಗಲೇ ಆಗಿದೆ, ಸಂಪನ್ನಗೊಂಡಿದೆ. ವಿಶ್ವ ಪರಿವರ್ತನ್ ಹುವಾ ಹಿ ಪಡಾ ಹೇ ಕ್ಯೂಂಕಿ ಬಾಪ್ ಸಾತ್ ಹೇ. ಎಂಥ ಸುಂದರವಾದ ಮಾತು ನೋಡಿ ಇದು. ತಂದೆ ನಮ್ಮೊಂದಿಗೆ ಇದ್ದಾನೆ ಅಂದರೆ ಯಾವುದು ಅಸಂಭವ ಅನ್ನುವುದೇ ಇಲ್ಲವೇ ಇಲ್ಲ. ಅಸಂಭವದ ಮಾತೇ ಬರುವುದಿಲ್ಲ. ನಾವು ಮಕ್ಕಳು ಪದೇ ಪದೇ ಆತ್ಮಸ್ವರೂಪಕ್ಕೆ ಬರಬೇಕು. ಶಾಂತಿಯ ಸಾಗರವಾದ ನಮ್ಮ ತಂದೆ ಆಲ್ಮೈಟಿ ಅಥಾರಿಟಿಯನ್ನು ಸದಾ ಸ್ಮರಿಸುತ್ತಿರಬೇಕು. ಆ ಶಾಂತಿಯ ಸಾಗರ ನಾವು ನಮ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಏನು ಮಾಡಬೇಕು? ಶಾಂತಿಯನ್ನೇ ಎಲ್ಲೆಡೆ ಹರಡಬೇಕು. ಅಂದರೆ ಎಲ್ಲೆಡೆ ಪರಮ ಶಾಂತಿ, ಪರಮ ಪ್ರಕಾಶವನ್ನೇ ನಾವು ಹರಡುವ ಕೆಲಸವನ್ನು ಮಾಡಬೇಕು. ಯಾಕೆ ಅಂತಂದರೆ ನಾವು ಶಾಂತಿಯ ಸಾಗರದ ಶಾಂತ ಸ್ವರೂಪ ಆ ಆಲ್ಮೈಟಿ ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮ್ಮ ಕರ್ತವ್ಯ ಪರಮ ಶಾಂತಿಯನ್ನು ಎಲ್ಲೆಡೆ ಹರಡುವುದು. ಮುಂದುವರೆದು ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನೀವು ಮೌನವಾಗಿ ಇರುವುದನ್ನು ಸಹ ಅಭ್ಯಾಸ ಮಾಡಬೇಕು. ವ್ಯರ್ಥ ಸಂಕಲ್ಪಗಳನ್ನು ಬಿಟ್ಟು ಬಿಡಬೇಕು. ನಾವು ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರಾದಾಗ ಮಾತ್ರ ನಾವು ನಮ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಪರಮ ಶಾಂತಿಯನ್ನು ಹರಡಲಿಕ್ಕೆ ಸಾಧ್ಯವಿದೆ. ವ್ಯರ್ಥ ಸಂಕಲ್ಪ ಸೆ ಮುಕ್ತ ಆತ್ಮ ಹಿ ಬಾಪ್ ಸಮಾನ್ ಹೇ. ಯಾವ ಆತ್ಮ ವ್ಯರ್ಥ ಸಂಕಲ್ಪದಿಂದ ಮುಕ್ತವಾಗಿದೆಯೋ ಆ ಆತ್ಮ ತಂದೆಯ ಸಮಾನ ಆತ್ಮನಾಗಿದೆ. ಹಾಗಾದರೆ ಈ ವ್ಯರ್ಥ ಸಂಕಲ್ಪವನ್ನು ನಿಲ್ಲಿಸುವುದು ಹೇಗೆ? ನಾವು 100% ನಮ್ಮ ಮೇಲೆ ನಾವು ಅಟೆನ್ಷನ್ ಇಡಬೇಕು, ಗಮನಿಸುತ್ತಾ ಇರಬೇಕು. ಅಂದರೆ ನಮ್ಮಲ್ಲಿ ಏಳುವಂತಹ ಪ್ರತಿಯೊಂದು ಸಂಕಲ್ಪದ ಮೇಲೆ ನಿಗಾ ವಹಿಸಬೇಕು. ಈ ನನ್ನ ಸಂಕಲ್ಪ ವಿಶ್ವ ಕಲ್ಯಾಣಕಾರಿ ಆಗಿದೆಯೇ ಎಂದು ನಮ್ಮ ಮೇಲೆ ನಾವು ಗಮನವನ್ನು ಹರಿಸುತ್ತಿರಬೇಕು. ಒಂದು ವೇಳೆ ಅದು ವ್ಯರ್ಥ ಸಂಕಲ್ಪವಾಗಿದ್ದರೆ ತಕ್ಷಣವೇ ಅದನ್ನು ನಾವು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಈ ಅಭ್ಯಾಸವನ್ನು ನಾವು ಪ್ರತಿದಿನವೂ ಮಾಡುತ್ತಿರಬೇಕು. ಪ್ರತಿದಿನ ಮಾಡಿದ ಈ ಅಭ್ಯಾಸವೇ ನಮ್ಮನ್ನು ಪರ್ಮನೆಂಟಾಗಿ ಸೀಟ್ನಲ್ಲಿ ಸೆಟ್ ಮಾಡುತ್ತದೆ. ಅಂದರೆ ನಾವು ಸದಾ ಆತ್ಮಸ್ವರೂಪದ ಸ್ಥಿತಿಯಲ್ಲಿ ಇರಲು ಸಹಾಯ ಮಾಡುತ್ತದೆ. ಅಂದರೆ ತಂದೆಯ ಸಮಾನ ಸ್ಥಿತಿಯಲ್ಲಿರುವಂತೆ ಮಾಡುತ್ತದೆ. ಪರಂ ಶಾಂತಿ.